ನವಜಾತ ಶಿಶುವಿನ ಮಾರಾಟ ಜಾಲವೊಂದು ಪತ್ತೆಯಾಗಿದೆ. ಅವಿವಾಹಿತೆ ಜನ್ಮ ನೀಡಿದಂತ ನವಜಾತ ಗಂಡು ಮಗುವಿನ ಮಾರಾಟದ ಆರೋಪದಲ್ಲಿ ಶಿಶುವಿನ ತಾಯಿ, ಅಂಗನವಾಡಿ ಕಾರ್ಯಕರ್ತೆ ಸೇರಿದಂತೆ 5ರನ್ನ ಕುಣಿಗಲ್ ಪೊಲೀಸರು ಬಂಧಿಸಿದ್ದಾರೆ. ಮಗುವಿನ ಮಾರಾಟಕ್ಕೆ ಸಹಕರಿಸಿದ ಮಗುವಿನ ತಾಯಿ, ಆಕೆಯ ಪ್ರಿಯಕರ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮಗು ಖರೀದಿಸಿದ ಮುಬಾರಕ್ ಪಾಷಾ ಹಾಗೂ ಮಗು ಮಾರಾಟಕ್ಕೆ ಸಹಕರಿಸಿದ ಮಾಗಡಿಯ ಜ್ಯೋತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 20ರಂದು ತುಮಕೂರಿನ ಕುಣಿಗಲ್ ಆಸ್ಪತ್ರೆಯಲ್ಲಿ ನಿವಾಸಿ ಶ್ರೀನಂದ ಎಂಬಾಕೆ ಅವಿವಾಹಿತೆಯಾಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ಲು. ರಾಮನಗರ ಜಿಲ್ಲೆಯ ಮಾಗಡಿ ನಿವಾಸಿಯಾದ ಈಕೆ ಮಗುವನ್ನ ಕರೆದೊಯ್ಯೋದಕ್ಕೆ ನಿರಾಕರಿಸಿದಂತ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ. ಕೊತ್ತಗೆರೆ ಮುಬಾರಕ್ ಎಂಬಾತನನ್ನ ಸಂಪರ್ಕಿಸಿದ ಆರೋಪಿಗಳು 60,000 ರೂಪಾಯಿ ಮಗು ಮಾರಾಟ ಮಾಡಿದ್ದಾರೆ. ಅನಂತರ ಮನೆಗೆ ಬಂದಂತ ಯುವತಿ ತನ್ನ ಪಾಲಕರ ಬಳಿ ಹೆರಿಗೆ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ಮಗುವನ್ನ ಪಡೆಯುವುದಕ್ಕೆ ಯುವತಿ ಪಾಲಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ಶಿಶು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಹುಚ್ಚರಂಗಮ್ಮ ನೀಡಿದ ದೂರಿನ ಮೇರೆಗೆ ಕುಣಿಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.